ಅಯೋಧ್ಯೆಯಲ್ಲಿ ಕನ್ನಡಿಗ ಶಿಲ್ಪಿಯ ವಿಗ್ರಹ ಫೈನಲ್ ಆಗಿರುವಂತ ವಿಚಾರ ಏನಿದೆ. ನಮ್ಮ ಅರುಣ್ ಯೋಗಿರಾಜ್ ಅವರು ಮೈಸೂರಿನವರು. ಮೈಸೂರು ಮೂಲದ ಶಿಲ್ಪಿ ಅರುಣ್ ಯೋಗಿರಾಜ್ ಕೆತ್ತಿರುವಂತ ಬಾಲರಾಮನ ವಿಗ್ರಹ ಅಂತಿಮ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಈ ವಿಗ್ರಹ ಆಯ್ಕೆಯಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈಗ ಅಧಿಕೃತವಾಗಿ ಇದನ್ನ ಪ್ರಕಟಿಸಿದ್ದಾರೆ ಟ್ವೀಟ್ ಮೂಲಕವಾಗಿ. ಹನುಮನ ನಾಡು ಕರ್ನಾಟಕದಿಂದ ರಾಮಲಲ್ಲನಿಗೆ ಮಹತ್ವಪೂರ್ಣ ಸೇವೆ ಇದೆ. ಟ್ವೀಟ್ನಲ್ಲಿ ಪ್ರಹ್ಲಾದ್ ಜೋಶಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ದಾರೆ. ಅಯೋಧ್ಯೆಯಲ್ಲಿ ಕನ್ನಡಿಗ ಶಿಲ್ಪಿಯ ವಿಗ್ರಹ ಫೈನಲ್ ಆಗಿರುವಂತದ್ದನ್ನ ಅಧಿಕೃತವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮಾಡಿದ್ದಾರೆ. ನಿನ್ನೆನೇ ಪಬ್ಲಿಕ್ ಟಿವಿ ವಿಚಾರದಲ್ಲಿ ಹೇಳಿತ್ತು ಇದೇ ವಿಗ್ರಹ ಫೈನಲ್ ಆಗಿದೆ ಅನ್ನುವಂಥದ್ದನ್ನ ಈಗ ಅಧಿಕೃತವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಟ್ವೀಟ್ ಮೂಲಕವಾಗಿ ಆ ಸಂತಸವನ್ನ ಹಂಚಿಕೊಂಡಿದ್ದಾರೆ. ಹನುಮನ ನಾಡು ಕರ್ನಾಟಕದಿಂದ ರಾಮಲಲ್ಲನಿಗೆ ಮಹತ್ವಪೂರ್ಣ ಸೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಜನವರಿ 22ರಂದು ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಮೈಸೂರಿನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂಥ ಬಾಲರಾಮನ ವಿಗ್ರಹವನ್ನು ಆಯ್ಕೆ ಮಾಡಲಾಗಿದೆ. ಅವತ್ತೇ ಪ್ರಾಣ ಪ್ರತಿಷ್ಠಾಪನೆ ಆಗುವಂಥ ದಿನ. ಒಂದು ಹೆಮ್ಮೆಯ ವಿಚಾರ ನಮ್ಮ ಕರ್ನಾಟಕದ ವಿಚಾರದಲ್ಲಿ. ಟ್ವೀಟ್ನಲ್ಲಿ ಈಗ ಪ್ರಹ್ಲಾದ್ ಜೋಶಿ ಅವರು ಈ ವಿಚಾರದಲ್ಲಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಬಹಳ ಸಂತಸ, ಕರ್ನಾಟಕದ ಮತ್ತೊಂದು ಹೆಮ್ಮೆ. ಅದರಲ್ಲೂ ಕೂಡ ರಾಮ ಮಂದಿರದಲ್ಲಿ ಬಾಲರಾಮನ ಪ್ರತಿಮೆಯನ್ನು ಕೆತ್ತನೆ ಮಾಡಿರುವಂಥ ಅರುಣ್ ಯೋಗಿರಾಜ್ ಅವರ ವಿಗ್ರಹವೇ ಅಲ್ಲಿ ಈಗ ಆಯ್ಕೆ ಆಗಿದೆ ಅಂತಂದರೆ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಂತಸವನ್ನು ಪಡಬೇಕು. ನನ್ನ ಸಹೋದ್ಯೋಗಿ ಶಬೀರ್ ನಿಡ್ಗುಂದ್ ನನಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಬಹಳ 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 ಸಂತಸದ ವಿಚಾರದಲ್ಲಿ ಇದ್ದೀವಿ. ನಿನ್ನೆಯೂ ಕೂಡ ಪಬ್ಲಿಕ್ ಟಿವಿ ವಿಚಾರದಲ್ಲಿ ಮೊದಲನೇ ಸುದ್ದಿಯನ್ನು ಪ್ರಕಟ ಮಾಡಿತ್ತು. ಇವತ್ತು ಅಧಿಕೃತವಾಗಿ ಕೇಂದ್ರ ಸಚಿವರ ಈಗ ಅನೌನ್ಸ್ ಮಾಡ್ತಾ ಇದ್ದಾರೆ. ಏನೆಲ್ಲ ಮಾಹಿತಿಗಳ ಲಭ್ಯವಾಗ್ತಾ ಇದೆ ಈಗ ಶಬೀರ್? ಅರುಣ್, ಜನವರಿ 22ನೇ ತಾರೀಕು ರಾಮ ಮಂದಿರದ ಗರ್ಭಗುಡಿ ಉದ್ಘಾಟನೆ ಆಗುತ್ತೆ. ಅವತ್ತು ಬಾಲರಾಮನ ಪ್ರತಿಷ್ಠಾಪನೆ ಕೂಡ ಆಗುತ್ತೆ. ಪ್ರಾಣ ಪ್ರತಿಷ್ಠಾಪನೆಯನ್ನ ಕೂಡ ಮಾಡಲಾಗತ್ತೆ. ಈ ಒಂದು ಮೂರ್ತಿ ಅಂದ್ರೆ ಗರ್ಭಗುಡಿಯಲ್ಲಿ ಕೂರುವ ಮೂರ್ತಿ ಯಾವುದು ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು. ಯಾಕೆಂದ್ರೆ 3 ಜನ ಶಿಲ್ಪಿಗಳು 3 ಬೇರೆ ಬೇರೆ ಬಾಲರಾಮನ ಮೂರ್ತಿಗಳನ್ನ ಕೆತ್ತಿದ್ರು. ಹಾಗಾಗಿ ಇದರಲ್ಲಿ ಯಾವುದು ಆಯ್ಕೆ ಆಗುತ್ತೆ ಅನ್ನುವಂತಹ ಸಾಕಷ್ಟು ಕುತೂಹಲಗಳಿತ್ತು. ಇದಕ್ಕೀಗ ಒಂದು ಸಣ್ಣ ಸುಳಿವು ಸಿಕ್ಕಿರುವಂತದ್ದು ಏನು ಅಂದ್ರೆ ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಬಾಲರಾಮನ ಮೂರ್ತಿ ಆಯ್ಕೆಯಾಗಿದೆ ಅನ್ನುವಂತ ಮಾಹಿತಿಗಳನ್ನ ನಿನ್ನೆ ಮೂಲಗಳಷ್ಟೇ ಹೇಳಿದ್ವು. ಈಗ ಕೇಂದ್ರ ಸಚಿವರು ಕೂಡ ಟ್ವೀಟ್ ಅನ್ನ ಮಾಡಿ ಈ ಒಂದು ಸುದ್ದಿಯನ್ನ ಖಚಿತಪಡಿಸಿದ್ದಾರೆ. ಆದ್ರೆ ಬಾಲರಾಮನ ಮೂರ್ತಿ ಆಯ್ಕೆಯಾಗಿರೋದ್ರ ಬಗ್ಗೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಏನಿದೆ ಅದು ಇನ್ನೂ ಕೂಡ ಅಧಿಕೃತವಾದಂತಹ ಮಾಹಿತಿಯನ್ನ ಕೊಟ್ಟಿಲ್ಲ. ಅದರ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಚಂಪತ್ ರಾಯ್ ಅವರು ಈ ಒಂದು ಸುದ್ದಿಯನ್ನ ಖಚಿತಪಡಿಸಬೇಕಾಗಿರುವಂತದ್ದು. ಆದ್ರೆ ಅದಕ್ಕೂ ಮುನ್ನ ಈಗ ಮೂಲಗಳು ಹೇಳ್ತಾ ಇರುವಂತದ್ದು ಇದೇ ಮೂರ್ತಿ ಬಹುತೇಕ ಅಂತಿಮ ಆಗತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು. ಯಾಕೆಂದ್ರೆ ಈ ಮೂರ್ತಿಯನ್ನ ಆಯ್ಕೆ ಮಾಡ್ಲಿಕ್ಕೆ ಒಂದು ಸಮಿತಿಯನ್ನ ರಚನೆ ಮಾಡಲಾಗಿತ್ತು. ಬೇರೆ ಬೇರೆ ಟ್ರಸ್ಟಿಗಳು ಮತ್ತೆ ಪ್ರಮುಖ ಸದಸ್ಯರು ಕೂಡ ಈ ಒಂದು ಮೂರ್ತಿ ಆಯ್ಕೆಯ ಪ್ರಕ್ರಿಯೆಯಲ್ಲಿದ್ರು. 3 ಮೂರ್ತಿಗಳನ್ನ ಪರಿಶೀಲನೆ ಮಾಡಿದ ಬಳಿಕ ಅದರ ವಿನ್ಯಾಸ ಮತ್ತೆ ಆ ಒಂದು ಶಿಲೆಯ ಬಾಳಿಕೆ ಜೊತೆಗೆ ಆ ಮೂರ್ತಿಯಲ್ಲಿರುವಂತಹ ದೈವತ್ವದ ಭಾವನೆ, ಬಾಲರಾಮನ ಛಾಯೆ ಎಲ್ಲವನ್ನ ಕೂಡ ಲೆಕ್ಕಾಚಾರವನ್ನ ಹಾಕಿ ಒಂದು ಮೂರ್ತಿಯನ್ನ ಅಂತಿಮ ಮಾಡಲಾಗಿತ್ತು. ಬಹುತೇಕ ಸದಸ್ಯರು ಅರುಣ್ ಯೋಗಿರಾಜ್ ಅವರು ಕೆತ್ತಿರುವಂತಹ ಮೂರ್ತಿ ಚೆನ್ನಾಗಿದೆ ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹೀಗಾಗಿ ಇದೇ ಮೂರ್ತಿ ಬಹುತೇಕ ಅಂತಿಮ ಅಂತ ಹೇಳಲಾಗಿತ್ತು. ಈಗ ಅದನ್ನ ಕೇಂದ್ರ ಸಚಿವರು ಕೂಡ ದೃಢೀಕರಿಸ್ತಿದ್ದಾರೆ. ಆದ್ರೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಇದನ್ನ ಅಧಿಕೃತಗೊಳಿಸಬೇಕಾಗಿರುವಂತದ್ದು. ಆದ್ರೆ ಈವರೆಗೂ ಕೂಡ ಅದನ್ನ ಅಧಿಕೃತಗೊಳಿಸಿಲ್ಲ. ಮುಂದಿನ 1-2 ದಿನಗಳಲ್ಲಿ ಇದನ್ನ ಅಧಿಕೃತಗೊಳಿಸುವಂತ ಸಾಧ್ಯತೆಗಳಿದಾವೆ ಅರುಣ್. ಓಕೆ, ನಮಗೆಲ್ಲ ಕುತೂಹಲ ಇರುವಂತದ್ದು ಎಲ್ಲಿ ಅರುಣ್ ಯೋಗಿರಾಜ್ ಅವರು ಅಂತ ಹೇಳಿ. ಎಲ್ಲಾದ್ರೂ ಸಂಪರ್ಕಕ್ಕೆ ಸಿಕ್ಕ್ರಾ? ನೀವು ಕೂಡ ಅಯೋಧ್ಯೆಗೆ ಹೋಗಿದ್ರಿ, ಏನಾದ್ರೂ ಸಂಪರ್ಕಕ್ಕೆ ಸಿಕ್ಕಿದ್ರಾ? ಎಲ್ಲಾದ್ರೂ ಸಿಗ್ತಾ ಇದಾರೆ ಯಾರಿಗಾದ್ರೂ? ಅರುಣ್, ಸದ್ಯಕ್ಕೆ ಅರುಣ್ ಯೋಗಿರಾಜ್ ಅವರು ಕರ್ನಾಟಕದಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿಗಳಿದಾವೆ. ಅವರಿಗೆ ಸದ್ಯಕ್ಕೆ ಯಾರ ಜೊತೆಗೂ ಕೂಡ ಮಾತನಾಡಬಾರ್ದು ಅನ್ನುವಂತಹ ಒಂದಿಷ್ಟು ರೆಸ್ಟ್ರಿಕ್ಷನ್ಸ್ ಅನ್ನ ಕೂಡ ಹಾಕೊಳ್ಳಾಗಿರುವಂತದ್ದು. ಯಾಕಂದ್ರೆ ಅಧಿಕೃತವಾದಂತಹ ಸುದ್ದಿ ಪ್ರಕಟ ಆಗೋವರೆಗೂ ಕೂಡ ಅಂದ್ರೆ ಟ್ರಸ್ಟ್ ನಿಂದ ಘೋಷಣೆ ಆಗೋವರೆಗೂ ಕೂಡ ಮಾಧ್ಯಮಗಳಿಗೆ ಮಾತಾಡಬಾರ್ದು ಅನ್ನುವಂತಹ ರೆಸ್ಟ್ರಿಕ್ಷನ್ ಗಳನ್ನ ಹಾಕಿದ್ದಾರೆ. ಹೀಗಾಗಿ ಅವರು ಒಂದಿಷ್ಟು ಅಂತರವನ್ನ ಕಾಯ್ದುಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಆದ್ರೆ ಜನವರಿ 20ನೇ ತಾರೀಕು ಅವರು ಮತ್ತೆ ಅಯೋಧ್ಯೆಗೆ ಬರ್ತಾರೆ ಅನ್ನುವಂತ ಮಾಹಿತಿಗಳು ಕೂಡ ಇದಾವೆ ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.